ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಭಾಗ್ಯ ಅವರು ಹಾಗೂ ವಿಠಲ್ ಸುನಂದ ಅವರು ಭಾಗ್ಯ ಮನೆಗೆ ಬಂದಿರ್ತಾರೆ. ಆಗ ನೀನೇನಾದರೂ ಕಿಶನ್ ಪೂಜಾ ಮದುವೆ ಬಗ್ಗೆ ಮಾತಾಡೋದಾದರೆ ನಾನು ಹೊರಟೋಗ್ತೀನಿ ಅಂತ ಇಲ್ಲಿ ವಿಠಲ್ ಅವರು ಹೇಳ್ತಾ ಇರ್ತಾರೆ. ಹೌದು ಅಪ್ಪ, ನಾನು ಅದ್ರ ಬಗ್ಗೆನೇ ಮಾತಾಡಬೇಕಾಗಿತ್ತು ಅಂತ ಭಾಗ್ಯ ಹೇಳ್ತಾರೆ. ಹೌದಾ, ಸರಿ, ನಾನು ಹೋಗ್ತೀನಿ, ನಾನು ಅಂಗಡಿ ಬಾಗಿಲು ತೆಗಿಬೇಕು ಅಂತ ವಿಠಲ್ ಅವ್ರು ಹೇಳ್ತಾರೆ. ಅಂಗಡಿ ಬಾಗಿಲು ತೆಗಿಬೇಕಾ, ಯಾಕಪ್ಪ ಅಂತ ಹೇಳಿ ಭಾಗ್ಯ ಅವ್ರು ಕೇಳ್ತಾರೆ. ಏನಮ್ಮ ಹೀಗೆ ಹೇಳ್ತಿದ್ಯಾ, ಅಂಗಡಿ ಬಾಗಿಲು ತೆಗ್ದಿಲ್ಲ ಅಂದರೆ ಊಟ ಮಾಡೋದು ಹೇಗೆ, ನಿಮ್ಮ ಅಮ್ಮನ ಪೂಜನ ನೋಡ್ಕೊಳ್ಳೋದು ಹೇಗೆ ಅಂತ ವಿಠಲ್ ಅವ್ರು ಹೇಳ್ತಾರೆ. ಆಗ ಪೂಜಾನ ಅಮ್ಮನ್ನ ಯಾಕೆ ನೋಡ್ಕೋಬೇಕು ಅಪ್ಪ ಅಂತ ಹೇಳಿ ಭಾಗ್ಯ ಅವ್ರಿಗೆ ಹೇಳ್ತಾರೆ. ಕೇಳಿದಾಗ ಭಾಗ್ಯ, ಏನಾಗಿದೆ ನಿನಗೆ, ಯಾಕೆ ಹೀಗೆಲ್ಲ ಹೇಳ್ತಾ ಇದೆಯಾ, ಯಾಕೆ ನೋಡ್ಕೋಬೇಕು ಅಂದರೆ ಅದು ನನ್ನ ಜವಾಬ್ದಾರಿ ಅಲ್ವಾ ಭಾಗ್ಯ ಅಂತ ವಿಠಲ್ ಅವರು ಹೇಳ್ತಾ ಇರ್ತಾರೆ. ಅಪ್ಪ, ಇಷ್ಟು ಚೆನ್ನಾಗಿ ನಿಮ್ಮ ಜವಾಬ್ದಾರಿಗಳನ್ನು ನೆನ್ಪಿಟ್ಕೊಂಡಿದ್ದೀರೋ ನೀವು, ಅಂಥದ್ರಲ್ಲಿ ಪೂಜಾನ ವಿಷಯದಲ್ಲಿ ಯಾಕಪ್ಪ ನಿಮ್ಮ ಜವಾಬ್ದಾರಿನ ಮರಿತಾ ಇದ್ದೀರಾ ಅಂತ ಭಾಗ್ಯ ಅವ್ರು ಕೇಳ್ತಾರೆ. ಆಗ ಜವಾಬ್ದಾರಿ ಮರಿತಾ ಇದ್ದೀನ, ಅದು ನಾನಾ ಅಂತ ವಿಠಲ್ ಅವ್ರು ಕೇಳ್ತಾರೆ. ಆಗ ಭಾಗ್ಯ ಅವ್ರು ಮಾತಾಡ್ತಿದ್ಯಾ ಅಂತ ಹೇಳಿ, ಏನು ಮಾತಾಡ್ತಿದ್ಯಾ, ಅರ್ಥ ಆಗ್ತಿಲ್ವ ನಿನಗೆ, ಅವಳು ಮದುವೆ ಬಗ್ಗೆ ಅಪ್ಪ, ಮದುವೆ ಬೇಡ ಅಂತ ಆಟ ಹಿಡ್ದಿರೋದು ಪೂಜಾ ಚೆನ್ನಾಗಿರಲ್ಲ ಅಂತಲೇ ತಗೊಂಡಿರೋ ಅಲ್ಲಪ್ಪ, ಯಾಕಾಗ ಹೀಗೆ ಹೇಳ್ತಾ ಇದ್ದೀರಾ ಅಂತ ಭಾಗ್ಯ ಅವ್ರು ಹೇಳ್ತಾರೆ. ನಿರ್ಧಾರ ಹೇಳಿದ್ದೀನಿ, ಈ ಮನೆಯಿಂದ ಕೆಲವು ವಂಚನೆಗಳಿಂದ ನಮ್ಮ ಪೂಜಾ ನೆಮ್ಮದಿಯಾಗಿರಲ್ಲ ಅಂತ ಹೇಳಿ ವಿಠಲ್ ಅವ್ರು ಹೇಳ್ತಿದ್ರೆ, ಅಲ್ರೇ ಸುನಂದ ಅವರು ಹೇಳ್ತಾ ಇರ್ತಾರೆ. ಇವತ್ತು ಒಂದು ದಿನ ನನಗೆ ಏನಾಗಿದೆ, ಅಲ್ಲಿರೋ ಒಂದಷ್ಟು ಜನ ಏನು ಹೇಳಿದ್ರು, ಏನು ಮಾಡ್ಬೋದು, ಆದರೆ ನಿಮ್ಮ ಕಿಶನ್ ಮತ್ತು ಪೂಜಾ ಒಬ್ರಿಗೊಬ್ರು ತುಂಬ ಪ್ರೀತಿಸ್ತಾ ಇದ್ದಾರೆ ಅಂತ ಭಾಗ್ಯ ಅವ್ರು ಹೇಳ್ತಾರೆ. ಭಾಗ್ಯ ಅವರಿಬ್ಬರು ಇಷ್ಟಪಡ್ತಿದ್ದಾರೆ, ಸರಿ, ಹಾಗಂತ ತಾರೆ ಅರ್ಥ ಕೊಡೋಕ್ಕೆ ಆಗಲ್ಲ. ಪೂಜಾ ಇನ್ನೂ ಚಿಕ್ಕ ಹುಡುಗಿ, ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಅಂತ ಇನ್ನೂ ಗೊತ್ತಾಗಲ್ಲ, ಅದಕ್ಕೆ ಹೆತ್ತವರಾಗಿ ನಾವು ನಿರ್ಧಾರ ತಗೋಬೇಕು ಅಂತ ವಿಠಲ್ ಅವ್ರು ಹೇಳ್ತಾ ಇರ್ತಾರೆ. ಯಾಕಪ್ಪ ಹೀಗೆ ಹೇಳ್ತಾ ಇದ್ದೀರಾ, ಏನಪ್ಪ ಈ ಪೂಜನ್ಗೆ ಮೆಚುರಿಟಿ ಬಂದಿದೆ ತಾನೇ, ನೀವು ಹೇಳಿದ್ದೀರಪ್ಪ. ನಿಮಗೊಂದು ವಿಷಯ ಗೊತ್ತಾ, ಈ ಮದುವೆ ಮಾತುಕತೆ ಆಗೋಕ್ಕಿಂತ ಮುಂಚೆ ಕಿಶನ್ ಮತ್ತು ಪೂಜಾ ಪ್ರಪೋಸ್ ಮಾಡಿದ್ರು. ಭಾಗ್ಯ ಹೇಳ್ತಾ ಇರಬೇಕಾದ್ರೆ, ಹಾಗಾದರೆ ಕಿಶನ್ ಮತ್ತು ಪೂಜಾನ ಮೇಲೆ ಪ್ರೀತಿಯಾಗಿತ್ತು, ಅವರು ಅದನ್ನು ವಿಷಯ ಪೂಜನ್ಗೆ ಹೇಳ್ಕೊಂಡ್ರು, ಅದಕ್ಕೆ ನಮ್ಮ ಪೂಜೆ ಏನು ಮಾಡೋದು ಅಂತ ಹೇಳಿ ಗೊತ್ತಾ, ನಮಗೆ ಎಲ್ಲ ವಿಷಯ ತಿಳಿಸಿ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ಲು. ಒಂದೇ ಒಂದು ಮಾತ್ರಕ್ಕೆ 3ನೇ ದಿನಕ್ಕೆ ಹೋಗಿ ರಿಸೈನ್ ಮಾಡಿ ಬಂದ್ಲು. ಯಾಕೆ ಹೇಳಿ ಅಪ್ಪ, ನಾಳೆ ಒಂದು ದಿನ ಪ್ರೀತಿ ಪ್ರೇಮ ಅಂತ ಹೋಗಿ ನಮ್ಮ ಮನೆ ಹೆಸರು ಹಾಳಾಗಬಾರ್ದು ಅಂತ, ಅದರಿಂದ ನಾಳೆ ದಿನ ಅವಳು ಅಪ್ಪ ಅಮ್ಮನ ಹೆಸರು ಹಾಳಾಗ್ಬೋದು, ಮನೆಯವರೆಲ್ಲ ಸಫರ್ ಆಗ್ಬೋದು ಅಂತ ಹೇಳಿ ಒಂದೇ ಒಂದು ಕಾರಣಕ್ಕೆ ಅವಳು ಕೆಲಸನೇ ಬಿಟ್ಟು ಬಂದ್ಬಿಟ್ಲು ಅಂತ ಹೇಳಿ ಇದನ್ನೆಲ್ಲ ಮಾಡೋಕ್ಕೆ ಅಂತ ಭಾಗ್ಯ ಹೇಳ್ತಾರೆ. ಅಲ್ಲ, ವಿಠಲ್ ಅವ್ರು ಮಾತ್ರ ಏನೂ ಮಾತಾಡದೆ ಹಾಗೆ ನಿಂತಿರ್ತಾರೆ. ಈ ಕಡೆ ಮೀನಾಕ್ಷಿ ಜೊತೆ ಇಲ್ಲಿ ಕನಿಕಾ ಅವರು ಉಪವಾಸ ಕೂತಿರ್ತಾರೆ. ಹಾಗೆ ಇಲ್ಲಿ ಮಹಿತಾ ಅವರು ಫೋನ್ ಮಾಡ್ತಾಯಿರ್ತಾರೆ. ಅತ್ತೆ, ಡ್ಯಾಡ್ ಫೋನೇ ತೆಗಿತಾ ಇಲ್ಲ ಅತ್ತೆ, ಆಗಲೇ ಅವರು ಏನು ಮಾಡೋದು, ಇಂಪಾರ್ಟೆಂಟ್ ಮೀಟಿಂಗಲ್ಲಿ ಇದ್ದಾರೆ, ಮಾತಾಡೋಕ್ಕೆ ಆಗಲ್ಲ ಅಂತ ಹೇಳಿದಾಗ, ಅತ್ತೆ ಪ್ಲೀಸ್ ಅತ್ತೆ, ಮೀಟಿಂಗ್ ಎಷ್ಟೊತ್ತಾದರೂ ಸರಿ ಅತ್ತೆ, ಪ್ಲೀಸ್ ಅತ್ತೆ ಏನಾದರೂ ಮಾಡಿ, ಸಿಕ್ಕಿದ ತಕ್ಷಣವೇ ನಾನು ಎಲ್ಲ ವಿಷಯನೂ ಹೇಳ್ತೀನಿ, ಅದು ಯಾವುದೇ ಮೀಟಿಂಗ್ ಇದ್ದರೂ ನಾನು ಬೇಗ ಬನ್ನಿ ಅಂತ ಹೇಳ್ತೀನಿ, ಪ್ಲೀಸ್ ಅತ್ತೆ ಏನಾದರೂ ತಿನ್ನಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರಬೇಕಾದ್ರೆ, ಆಗ ಏನಾದರೂ ಪರವಾಗಿಲ್ಲ, ಆದರೆ ಈ ಮದುವೆ ನಡಿಬಾರ್ದು ಅಷ್ಟೇ ಅಂತ ಹೇಳಿ ಮೀನಾಕ್ಷಿ ಅವರು ಹೇಳ್ತಾ ಇರ್ತಾರೆ. ಹೌದು ಅತ್ತೆ, ನೀವು ಹೇಳ್ತಿರೋದು ಸರಿ, ನೀವು ಹೇಳಿದ್ರಿ ಅಂದರೆ ಅದು ಒಳ್ಳೆಯದೇ ಆಗಿರುತ್ತೆ, ಆ ಮಾತನ್ನು ನಾವು ಕೇಳ್ತೀವಿ, ಪ್ಲೀಸ್ ಏನಾದರೂ ತಿನ್ನಿ ಅಂತ ಹೇಳಿ ಮಹಿತಾ ಅವ್ರು ಹೇಳ್ತಾ ಇರ್ತಾರೆ. ಆಗ ಗೊತ್ತಾ, ನಾನು ಹೇಳಿ ಇನ್ನೂ ಏನೆಲ್ಲ ಅಂತ ಹೇಳಿ ನಮಗೆ ಗೊತ್ತಲ್ಲ, ಹೇಳೋದು ಬಿಟ್ಟು ಈ ಥರ ಸಪೋರ್ಟ್ ಮಾಡ್ತಿದ್ಯಾ ಅಂತ ಮಹಿತಾ ಅವರು ಕನಿಕಾಗೆ ಬೈತಾರೆ. ಕನಿಕಾ ಹೇಳಿ ಬಿಡಲಿ, ನಾನು ಯಾವುದೇ ಕಾರಣಕ್ಕೂ ಒಂದು ತೊಟ್ಟು ಊಟನೂ ಮಾಡಲ್ಲ, ನೀರನ್ನು ಕುಡಿಯಲ್ಲ, ನಮ್ಮ ಆದಿ ವಿಷಯದಲ್ಲಿ ಇಷ್ಟೊಂದು ಆಟ ಆಡ್ತಿದ್ರೆ ಈ ಥರ ಆಗ್ತಿರ್ಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಇಲ್ಲಿ ಕೆಮ್ಮಿರೋ ಮೀನಾಕ್ಷಿಗೆ ನೋಡಿ ಮಹಿತಾ ಅವ್ರು ಮಾತ್ರ ಟೆನ್ಷನ್ ಮಾಡಿಕೊಂಡು ಊಟನ ತೊಗೊಂಡು ಬರ್ತಾರೆ. ಆಗ ಗೊತ್ತಾಗಿತ್ತು
ಅವಳು ಎಷ್ಟು ಕನ್ನಿಂಗ್ ಅಂತ ಹೇಳಿ ಮದುವೆ ಬೇಡವೇ ಬೇಡ ಅಂತ ಹೇಳಿದೆ. ಬಟ್ ಅಣ್ಣ ಆದಿ ಜೊತೆ ಆ ಹುಡುಗಿ ಮದುವೆ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದ್ದಾರೆ. ಈಗ ಅವರು ಮದುವೆನ ಮಾಡಿಸ್ತಾರಂತೆ ಅಂತ ಹೇಳಿಬಿಟ್ಟು ಈ ಕಡೆ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಮೀನಾಕ್ಷಿಗಂತೂ ತುಂಬಾ ಶಾಕ್ ಆಗ್ತಾ ಇರುತ್ತೆ, ಹಾಗೆ ಬೇಜಾರು ಕೂಡ ಆಗ್ತಾ ಇರುತ್ತೆ. ಆಗ ಈ ಕಡೆ ಭಾಗ್ಯ ಅವ್ರು ಏನು ಮಾಡ್ತಾರೆ ಅಂತ ನಾವು ಮುಂದೆ ಏನಾಗುತ್ತೆ ಅಂತ ನೋಡಬೇಕಾಗುತ್ತೆ ಫ್ರೆಂಡ್ಸ್. ಈಗ ಏನಪ್ಪ ಅಂದರೆ ಇಲ್ಲಿ ಸರಿ ಅಂತ ಡಿಸೈಡ್ ಮಾಡ್ಕೊಬಿಟ್ರು. ಆಮೇಲೆ ಏನಾಯಿತು, ಮದುವೆ ನಿಂತೋಯ್ತು. ಆಮೇಲೆ ಆದಿ ಈ ವಿಷಯದಿಂದ ಎಷ್ಟೆಲ್ಲ ಒದ್ದಾಡ್ಬಿಟ್ಟ. ಏನೇ ಆದರೂ ಈ ಮದುವೆ ನಡೆಯೋದಕ್ಕೆ ನಾನು ಬಿಡೋದು ಇಲ್ಲ ಅಂತ ಹೇಳಿ ಈ ಕಡೆ ಮೀನಾಕ್ಷಿ ಅವರು ಸತ್ಯಾಗ್ರಹನ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಅವ್ರು ಹೇಳ್ತಾರೆ. ಈ ಕಡೆ ಕನಿಕಾ ಮಾತ್ರ ಖುಷಿ ಆಗ್ತಾ ಇರುತ್ತೆ ಕನಿಕಾಗೆ. ಇಲ್ಲಿ ಮೀನಾಕ್ಷಿ ಅವರು ಹೇಳೋದನ್ನು ಕಿಶನ್ ಎಲ್ಲ ಕೇಳಿಸ್ಕೊತಾ ಇರ್ತಾರೆ. ಆಗ ಈ ಕಡೆ ಭಾಗ್ಯ ಅವರವರಿಗೆ ಹೇಳೋಣ ಅಂದರೆ ಅವರು ನೋಡಿದರೆ ಮದುವೆ ನಿಲ್ಲಿಸೋ ಯೋಚನೆ ಮಾಡ್ತಿದ್ದಾರೆ. ಎಂಗೇಜ್ಮೆಂಟ್ ಆದಾಗಿಂದ ಏನೇನೋ ಆಗ್ತಿದೆ ಅಂತ ಈ ಕಡೆ ನೋಡಿದ್ರೆ ಭಾಗ್ಯ ಅವ್ರ ಮನೆಯವರ ಮೈಂಡ್ ಅಲ್ಲಿ ಓಡ್ತಾ ಇದೆ. ಪೂಜಾನ ಹತ್ರ ಬೇರೆ ನಾನು ಡಿಸಿಷನ್ ತಗೋ ಅಂತ ಬೇರೆ ಹೇಳಿದ್ರು. ಅಕಸ್ಮಾತ್ ಏನಾದರೂ ಈ ಮಾತಿಗೆ ಒಪ್ಪಿಗೆ ಕೊಟ್ಟರೆ ಏನು ಮಾಡೋದು ಇಲ್ಲ. ಪೂಜಾ ನನ್ನ ಮೇಲೆ ತುಂಬ ಲವ್ ಇಟ್ಕೊಂಡಿದ್ದಾಳೆ, ಅವಳು ಹಾಗೆ ಮಾಡಲ್ಲ. ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಪೂಜಾ ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿರೋದು ನಿಜ. ಹಾಗಂತ ಅದನ್ನು ಮೀರಿ ಏನು ನೋಡಿದ್ರೆ ಅತ್ತೆ ಈಗ ಈ ಥರ ಮಾಡ್ತಿದ್ದಾರೆ ಅಂತ ಕಿಶನ್ ಅವ್ರು ತುಂಬ ತಲೆ ಕೆಡಿಸ್ಕೋತಾ ಇರ್ತಾರೆ. ಇಲ್ಲಿಗೆ ಆದಿ ಅವ್ರು ಬರ್ತಾರೆ. ಆಗ ಸಂತೋಷನ ಅತ್ತೆ ಸಿಚುವೇಶನ್ ನೋಡಿ ಆರ್ ಯು ಹ್ಯಾಪಿ ನೌ ಅಂತ ಆದಿ ಅವ್ರು ಹೇಳ್ತಾರೆ. ಆಗ ನಾನೇನು ಮಾಡ್ತಾಯಿದ್ದೆ ಅಂತ ನಿನಗೆ ಗೊತ್ತಿಲ್ವ ಕಿಶನ್, ಈಗ ಅತ್ತೆ ಏನು ಫಾಸ್ಟಿಂಗ್ ಮಾಡ್ತಿರೋದು, ಎಷ್ಟೊತ್ತು ಮಾಡ್ತೀರಾ, ನಾನು ಪೂಜಾನ ತುಂಬ ಜೆನ್ಯೂನಾಗಿ ಲವ್ ಮಾಡ್ತಿದ್ದೀನಿ ಕಣೋ ಅಂತ ಹೇಳಿ ಕಿಶನ್ ಅವರು ಹೇಳ್ತಾ ಇರ್ತಾರೆ. ನಿನ್ನನ್ನು ಪಡ್ತಿದ್ದಾರಲ್ಲ ಹೆಚ್ಚಾಗಿ ಯಾಕೆ ಇವಾಗ ಕಿಶನ್ ಈ ಥರ ಕೇಳ್ತಾ ಇದ್ದಾರೆ. ಕಿಶನ್ಗಂತೂ ಬೇಜಾರಾಗ್ಬಿಡುತ್ತೆ. ಅಮ್ಮ ಹೋಟೆಲ್ನಲ್ಲಿ ನಮಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ನಮಗೋಸ್ಕರ ಅವರು ಪರ್ಸನಲ್ ಲೈಫ್ನ ತ್ಯಾಗ ಮಾಡಿದ್ದಾರೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದಾರೆ, ನಮ್ಮ ಮನೆಗೋಸ್ಕರ ಕಷ್ಟಪಟ್ಟಿದ್ದಾರೆ. ಆದರೂ ಮನಸ್ಸು ಇಲ್ಲಲ್ಲ ಕಿಶನ್ ಅಂತ ಆದಿ ಅವ್ರು ಹೇಳ್ತಾ ಇರ್ತಾರೆ. ಅಂತ ಕಿಶನ್ ಹೇಳಿದಾಗ ಪ್ಲೀಸ್ ಡೂ ಎನಿಥಿಂಗ್ ಅಂತ ಹೇಳಿ ನನಗೆ ತುಂಬಾ ಇಷ್ಟು ಚೆನ್ನಾಗಿ ನೋಡು ರೀಸನ್ ನೀನೇ, ಅವರಿಗೆ ಏನು ಆಗಬಾರ್ದು ಅನ್ನೋ ಮನಸ್ಸಲ್ಲಿ ನಿನಗಿದ್ರೆ ಆ ಪೂಜಾನ ಮರ್ತು ಬಿಡು ಅಂತ ಹೇಳಿ ಆದಿಯವ್ರು ಬೈದ್ಬಿಡ್ತಾರೆ. ಆಗ ಕಿಶನ್ಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ಆ ಕಡೆ ಭಾಗ್ಯ ಹೇಳ್ತಿರ್ತಾರೆ, ನಮ್ಮ ಪೂಜಂಗೆ ಕೈ ತುಂಬ ಸಂಪಾದನೆ ಮಾಡಬೇಕು, ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಅಕ್ಕನ ಚೆನ್ನಾಗಿ ನೋಡ್ಕೋಬೇಕು ಅಂತೆಲ್ಲ ತುಂಬ ಕನಸುಗಳಿತ್ತು. ಆ ಆಸೆ ಕನಸುಗಳು ಇಟ್ಕೊಂಡು ಅವಳು ಕಿಶನ್ ಇರೋ ಜಿಮ್ಗೆ ಸೇರಿಕೊಂಡ್ಳು. ಆದರೆ ಕಿಶನ್ ಅವಳಿಗೆ ಪ್ರಪೋಸ್ ಮಾಡಿದಾಗಲೇ ಮನೆ ಗೌರವಕ್ಕಿಂತ ಯಾವುದು ಮುಖ್ಯ ಅಲ್ಲ ಅಂತ ಹೇಳಿ ಕೆಲಸನೇ ಬಿಟ್ಟು ಬಂದಳು. ನಾನು ಅತ್ತೆ ಸೇರಿನೇ ಈ ನಿರ್ಧಾರ ತಗೊಂಡ್ವಿ ಆ ಮನೇಲಿ. ಆಮೇಲೆ ಅತ್ತೆ ಹೋಗಿ ಖುದ್ದಾಗಿ ಮಾತಾಡ್ಕೊಂಡು ಬಂದರು, ಪರೀಕ್ಷೆ ಮಾಡಿದ್ರು, ಹೋಗಿ ಕಿಶನ್ ನಿನ್ನ ಜೊತೆ ಮದುವೆ ಮಾಡಬೇಕು ಅಂತ ಹೇಳಿದ್ವಿ ಅಂತ ನಮ್ಮ ಭಾಗ್ಯ ಪೂಜಾಗೆ ಹೇಳಿದ್ವಿ ಅಂತ ಭಾಗ್ಯ ಅವ್ರು ಹೇಳ್ತಿದ್ರೆ, ನೀವು ಹೇಗೆ ಹೇಳ್ತಿರೋ ಹಾಗೆ ಅಂತ ಹೇಳಿರೋ ಹುಡುಗಿ ನಮ್ಮ ಪೂಜಾ. ಅದೆಲ್ಲ ಆದಮೇಲೆ ಅವಳಲ್ಲಿ ಆಸೆಗಳು ಕನಸುಗಳು ತುಂಬಿರೋದು ನಾವೇ ಅಪ್ಪ. ಪೂಜಂಗೆ ಕಿಶನ್ ಮೇಲೆ ಪ್ರೀತಿ ಆಗೋ ಥರ ಮಾಡಿದ್ದು ನಾವೇ. ಒಪ್ಪಿದ ಮೇಲೆ ಅವರಿಬ್ಬರು ಒಂದಾಗಿರಬೇಕು, ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ರು. ಹಾಗೆ ಕನಸುಗಳನ್ನ ಕಟ್ಕೊಂಡ್ರು, ಯಾವಾಗಲೂ ಜೊತೆಯಲ್ಲಿ ಇರ್ತೀವಿ, ಜೀವನ ಕಟ್ಕೋತೀವಿ ಅಂತ ಅವರು ಕನಸನ್ನೇ ಇಟ್ಕೊಂಡಿದ್ರು. ಇಷ್ಟೆಲ್ಲ ಆದಮೇಲೆ ಎಲ್ಲನೂ ಮರೆತು ಬಿಡು ಅಂದರೆ ಹೇಗಪ್ಪ, ಅವಳ ಕನಸುಗಳಿಗೆ ಅವಳೇ ಎಳ್ಳು ನೀರು ಹೇಗೆ ಬಿಟ್ಕೋತಾಳೆ ಹೇಳಿ ಅಪ್ಪ ಅಂತ ಹೇಳಿ, ಯಾವ ನಿರ್ಧಾರ ತಗೊಳ್ಳೋಕ್ಕೆ ಗೊತ್ತಾಗಲ್ಲ ಮಗಳೇ ಅಂತ ಹೇಳಿ ಅಪ್ಪ ಅಂದ್ಕೊಂಡಿದ್ದೀರಾ. ಆದರೆ ಅವಳಿಗೆ ಎಲ್ಲ ಗೊತ್ತಾಗುತ್ತೆ, ಇನ್ನೂ ಚಿಕ್ಕ ಮಗು ಅಲ್ಲ, ಅವಳಿಗೆ ಎಲ್ಲ ಗೊತ್ತಾಗುತ್ತೆ. ಅಷ್ಟಕ್ಕೂ ಇದೆಲ್ಲ ಆಗಿದ್ದು ಅವಳಿಂದ ಅಲ್ವಲ್ಲ, ನಿಮ್ಮಿಂದ ಆಗಿದ್ದು. ಅವಳಿಗೆ ಆಸೆಗಳೇ ಇಲ್ಲದೇ ಇರೋ ಮನಸ್ಸಲ್ಲಿ ಪ್ರೀತಿ ಆಸೆ ಹುಟ್ಟಿಸಿದ್ದು. ಈಗ ಅವರಿಬ್ಬರು ಜೊತೆಲೇ ಬದುಕಬೇಕು ಅಂತ ಆಸೆ ಇದೆ. ಏನೇ ಬಂದರೂ ಇಬ್ಬರು ಒಟ್ಟಿಗೆ ಸೇರಿ ಎದುರಿಸ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ಅಂಥದ್ರಲ್ಲಿ ನಾವು ಈಗ ಈ ಮದುವೆನೇ ಬೇಡ ಅಂದರೆ ಪಾಪ ಅವಳ ಮನಸ್ಸಿಗೆ ತುಂಬಾ ಎಷ್ಟು ನೋವಾಗಬಾರ್ದು ಅಂತ ಪೂಜಾ ನನ್ನ ಹತ್ರ ಬಂದು ನೀವೇ ಆಸೆಗಳನ್ನು ಹುಡಿಸಿ ಈಗ ಬೇಡ ಅಂತ ಹೇಳಿದರೆ ಯಾಕಕ್ಕ ಅಂತ ಪೂಜಾ ಅವ್ರು ಕೇಳ್ತಾರೆ. ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಅವಳಿಗೆ ಪ್ರೀತಿ ಹುಟ್ಟಿಸಿದ್ದು ನಾವಪ್ಪ, ಯಾವಾಗಲೂ ಸಪೋರ್ಟಿವ್ ಆಗಿ ನಿಲ್ಲಬೇಕು ಅಂತ ಹೇಳಿದ್ದು ನಾವಪ್ಪ.
ಹಾಗೆ ಹೇಳಿದ್ರೆ ಏನು ಮಾಡೋಕ್ಕಾಗುತ್ತೆ, ಈಗ ಪ್ರಶ್ನೆಗೆ ನನ್ನ ಹತ್ರ ಉತ್ತರನೇ ಇಲ್ಲ ಅಂತ ಇಲ್ಲಿ ಭಾಗ್ಯ ಅವರು ತುಂಬ ಬೇಜಾರು ಮಾಡಿಕೊಂಡು ಹೇಳ್ತಿರ್ತಾರೆ. ಅವಳು ಕೇಳ್ತಾಳೆ, ನಾವು ಮದುವೆ ಮಾಡಿಕೊಡ್ದೆ ಇದ್ದಾಗ ಒಂದೊಂದು ಮಾತಿಗೂ ಒಂದೊಂದು ಪ್ರಶ್ನೆಗೂ ಉತ್ತರ ಇಲ್ಲಪ್ಪ ನನ್ನ ಹತ್ರ, ಈ ಮದುವೆನೇ ಬೇಡ ಅಂತ ಹೇಳಿ ಇಲ್ಲಿ ಭಾಗ್ಯ ಅವ್ರು ಹೇಳ್ತಾ ಇರ್ತಾರೆ. ಸರಿ ಆಯಿತು ಹೇಳ್ತೀನಿ ಕೇಳು, ಕಾಮತ್ ಅವರು ಇದ್ದರು, ಕಳಿಸ್ಕೊಡೋಕ್ಕೆ ಆಗುತ್ತಾ, ಮಾವನು ಆಗಿದ್ರಲ್ಲ, ಜೀವ ಏನಾಯಿತು, ಜೀವನದಲ್ಲಿ ಉಳಿಸ್ಕೊಳ್ಳೋಕೆ ಆಯಿತಾ, ಒಳ್ಳೆ ಅಪ್ಪ ಇದ್ರೇನು ನೀನು ಕಟ್ಕೊಂಡಿರೋನು ಅಪ್ಪ ಅಮ್ಮನ ಮನೆಯ ಮಾತನ್ನೇ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನಿಜ ಆಗಲ್ಲ, ಇನ್ನೊಬ್ಳು ಮಗಳು ಜೀವನ ಹಾಳಾಗೋಯ್ತಲ್ಲ ಅಂತ ವಿಠ್ಠಲ್ ಅವರು ಹೇಳ್ತಾ ಇರ್ತಾರೆ. ಆಗ ಕುಸುಮ ಅವ್ರಿಗಂತೂ ತುಂಬ ಬೇಜಾರಾಗ್ಬಿಡುತ್ತೆ. ಭಾಗ್ಯ ನಿನ್ನ ಜೀವನನೇ ಉದಾಹರಣೆ ಇದೆಯಲ್ಲ, ನಾವು ಅದರಲ್ಲಿ ಸೋತಿದ್ದೀವಲ್ಲ, ನಮ್ಮ ಕೈಯಲ್ಲಿ ನಿನಗೋಸ್ಕರ ತಾಂಡ ಉಳಿಸ್ಕೊಡೋಕ್ಕೆ ಆಗಲಿಲ್ಲ, ಇವತ್ತು ನನ್ನ ಜೀವನ ವಿಲ್ಲ ಅಂತ ಒದ್ದಾಡ್ತಿರೋದು ನೀವೇ ಅಲ್ವಾ ಮಗಳೇ ನೋಡ್ತಾ ಇರೋದು. ಅವರು ಹೇಳ್ತಾ ಇರ್ತಾರೆ, ಈ ಒಂದು ನಿಮಿಷ ನನ್ನ ವಿಷಯನೇ ಬೇರೆ, ಪೂಜಾನ ವಿಷಯದಲ್ಲಿ ಮನೆಯವರೆಲ್ರಿಗೂ ಕೂಡ ಈ ರೀತಿ ಪೆಟ್ಟು ಬಿದ್ದರು, ಆದರೆ ಪ್ರತಿಯೊಬ್ಬರು ಕೂಡ ನನ್ನ ಜೊತೆ ನಿಂತಿದ್ರು, ಆದರೆ ನನ್ನ ಗಂಡ ಪಡ್ತಿರ್ಲಿಲ್ಲ, ನನ್ನ ಗಂಡ ನನ್ನನ್ನು ಒಂದೇ ಒಂದು ದಿನಕ್ಕೂ ಇಷ್ಟಪಟ್ಟಿಲ್ಲ. ಆದರೆ ಪೂಜಾನ ಜೀವನದಲ್ಲಿ ಹಾಗಲ್ಲಪ್ಪ, ಕಿಶನ್ನ ಪೂಜಾ ಇಬ್ಬರು ಕೂಡ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾರೆ, ಅವರಿಬ್ಬರು ಕೂಡ ಜೀವನ ತುಂಬ ಚೆನ್ನಾಗಿರ್ತಾರೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿದೆ ಅಪ್ಪ ಅಂತ ಭಾಗ್ಯ ಅವ್ರು ಹೇಳ್ತಾ ಇರ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.